ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ಮಾಡಿದರು. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ವಿಜಯ್ರವರನ್ನ ಆರೋಗ್ಯ ಸಚಿವ ಯುಟಿ ಖಾದರ್ ಸ್ವಾಗತಿಸಿದರು. ಇದೇ ವೇಳೆ ಉಡುಪಿಯ ಉದ್ಯವರ್ ಬಳಿ ಕರವೇ ಕಾರ್ಯಕರ್ತರು ಮೇಕೆದಾಟು ವಿಷಯವಾಗಿ ಕಪ್ಪು ಬಾವುಟ ಪ್ರದರ್ಶನ ಮಾಡುವ ಮೂಲಕ ಪ್ರತಿಭಟನೆಗೆ ಮುಂದಾಗಿದ್ದರು. ಪೊಲೀಸರು ಪ್ರತಿಭಟನಾಕಾರರನ್ನು ತಮ್ಮ ವಶಕ್ಕೆ ಪಡೆದರು. ಇದೇ ವಿಷಯವಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದು, ಯಾರಾದರೂ ರಾಜ್ಯಕ್ಕೆ ಬರಬಹುದು, ಅದಕ್ಕೆ ಸ್ವಾಗತವಿದೆ, ಆದರೆ ರಾಜ್ಯದ ನೆಲಜಲ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಹೇಳಿದ್ದಾರೆ. ರಾಜ್ಯದ ವಿಜಯ್ ಅಭಿಮಾನಿಗಳು ಕೂಡ ವಿಜಯ್ರನ್ನು ನೋಡಲು ನೂಕುನುಗ್ಗಲು ಮಾಡಿರುವುದು ವರದಿಯಾಗಿದೆ. ಸಿಎಂ ವಿಜಯ್ ಅವರು ಬರ್ತಾ ಇದ್ದಾರೆ, ಮೇಕೆದಾಟು ವಿಚಾರವಾಗಿ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಾರೆ. ನೋಡಿ, ಸುಪ್ರೀಂ ಕೋರ್ಟ್ ಆದೇಶ ಇದೆ. ನನ್ನ ವೈಯಕ್ತಿಕ ಮನವಿ ಏನಪ್ಪಾ ಅಂದ್ರೆ, ಯಾರೇ ಸಂಘ ಸಂಸ್ಥೆ ಇರಬಹುದು, ಒಬ್ಬ ಸಿಎಂ ಅವ್ರು ಬರ್ತಾ ಇದ್ದಾರೆ, ಅವ್ರದ್ದು ದೇವ್ರ ದರ್ಶನ ಪಡಿಲಿಕ್ಕೆ ಬರ್ತಾರೆ, ದರ್ಶನ ಪಡೆದು ಹೋಗ್ಲಿ. ಈಗ ನಾವೇನ ಅವ್ರು ಬಂದ ತಕ್ಷಣ ನಾವೇನು ನಮ್ಮ ಹಕ್ಕನ್ನ ಬಿಟ್ಕೊಡ್ತಾ ಇದೀವ? ಅದು ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ TV10 ಕನ್ನಡ ನ್ಯೂಸ್.